ಶೋಭಾ, ಏನಪ್ಪ ಅಜಯ್? ಮಗಳೇ, ಈ ಹಳ್ಳಿಯಲ್ಲಿ ವಾಸಿಸುವುದೇ ಬೇಡವೆಂದಿಯಲ್ಲ. ನಮಗೀಗ 50,000 ರೂಪಾಯಿ ಹಣ ಕೊಡಲು ಗೌಡರು ಬರೀ ಬಾಯಿ ಮಾತಿನಿಂದ ಒಪ್ಪಿಕೊಂಡಿದ್ದಾರೆ. ಯಾವ ಕರಾರು ಪತ್ರಕ್ಕೂ ಸಹಿ ಕೇಳಲಿಲ್ಲ. ಆಭರಣ ಅಡುಗಿಡು ಎಂದು ಹೇಳದೆ ಹಣ ಕೊಡಲು ಸಿದ್ಧರಾಗಿದ್ದಾರೆ. ಮಗು ನೋಡಮ್ಮ, ಪ್ರೀತಿ, ವಿಶ್ವಾಸ, ಸಹಕಾರ, ಸಹಾನುಭೂತಿ ಪಟ್ಟಣದಲ್ಲಿ ಕಾಣುವುದು ಕಷ್ಟವಮ್ಮ. ಬದುಕಿ ಬಾಳಲು ಊರು ಮುಖ್ಯವಲ್ಲ, ನಮ್ಮ ನಡವಳಿಕೆ ಮುಖ್ಯವಮ್ಮ ಮಗಳೇ. ಆನಂದ ಯಾವಾಗ ಬರುವನೋ ಏನೋ, ನಾನೇ ಹೋಗಿ ಬರ್ತೇನೆ ಬಿಡಮ್ಮ. ನಿಂತ್ಕೊಳ್ಳಿ ಅಪ್ಪಾಜಿ, 5 ನಿಮಿಷ ನಿಂತ್ಕೊಳ್ಳಿ. ಇಷ್ಟರಲ್ಲಿ ಬಂದರೂ ಬರಬಹುದು. ನಂದಾದರೂ ಏನು ಕೆಲಸ ಇದೆಯಮ್ಮ? ನಾನು ಹೋದರೆ ನಿನ್ನ ಮದುವೆಯ ಬಗ್ಗೆ ಏನೋ ಮಾತನಾಡುವುದಿದೆ ಎಂದು ಹೇಳಿದ್ದಾರೆ. ಅದನ್ನು ವಿಚಾರ ಮಾಡಿಕೊಂಡು ಬಂದಂತಾಗುತ್ತದೆ. ಬರಲೇನಮ್ಮ? ಬೇಡ ಅಪ್ಪಾಜಿ, ನಾನು ಈ ಮದುವೆಗೆ ಒಪ್ಪಿಗೆ ಕೊಡುವವರೆಗೂ ನೀವು ಮಾತು ಕೊಡಬೇಡಿ. ಸದ್ಯದ ಪರಿಸ್ಥಿತಿಯಲ್ಲಿ ನನಗೆ ಮದುವೆ ಬೇಡ ಅಪ್ಪಾಜಿ. ಶೋಭಾ, ಕಂಕಣ ಭಾಗ್ಯ ಕೂಡಿ ಬಂದರೆ ಹಡಿದವರಿಂದಲೂ ತಡೆಯಲಾಗದು ಮಗು. ನೋಡಮ್ಮ, ರುದ್ರಗೌಡರು ಹುಡುಕಿದ ಸಂಬಂಧ ನನಗೆ ಸರಿ ಎನಿಸಿದರೆ ನಿನ್ನೊಪ್ಪಿಗೆಯನ್ನು ಪಡೆದೇ ಮದುವೆ ಮಾಡುವೆ. ಸಂತೋಷ ತಾನೆ? ಸರಿ ಅಪ್ಪಾಜಿ, ಎಷ್ಟೇ ಆದರೂ ನಾಳೆ ನೂಲಿನ ಹುಣ್ಣಿಮೆ. ಅದಕ್ಕಾಗಿ ಬೇಗ ಹೋಗಿ ರಾಖಿ ತೆಗೆದುಕೊಂಡು ಬನ್ನಿ. ನಾಳೆ ವಿಜಯಣ್ಣ ಎಲ್ಲಿ ಇದ್ದರೂ ಬಂದೇ ಬರುತ್ತಾನೆ, ಮರೆಯಬೇಡಿ ಅಪ್ಪಾಜಿ. ಆಯ್ತಮ್ಮ. ಎಷ್ಟೇ ಆದರೂ ಆನಂದನನ್ನು ನೋಡಿದರೆ, ಅವನ ಅರ್ಥ ಗರ್ಭಿತವಾದ ಮಾತನ್ನು ಕೇಳಿದರೆ ಎಲ್ಲವನ್ನು ಮರೆತು ಹೊಂಗನಸಿನ ಲೋಕದಲ್ಲಿ ಮರೆತಂತೆ ಆಗುತ್ತದೆ. ನಮ್ಮ ತಂದೆಯವರ ಅವರ ಮೇಲಿಟ್ಟ ಮಮತೆ, ವಿಶ್ವಾಸ ಸ್ವಂತ ಮಗನಿಗಿಂತಲೂ ಮಿಗಿಲಾದದ್ದು. ಅಂದಾಗ ಒಳ್ಳೆಯ ವಿದ್ಯಾವಂತ, ಗುಣವಂತ, ರೂಪವಂತ ಅಂಥ ಕನಿಕರ ಮೂರ್ತಿಯನ್ನು ಕೈ ಹಿಡಿಯುವ ಭಾಗ್ಯ ಅದಾವ ಹೆಣ್ಣಿಗಿದೆಯೋ ಏನೋ. ಆ ಸದ್ಗುಣ ಸಂಪನ್ನ ಮೂರ್ತಿಯನ್ನು ಬಿಟ್ಟು ಬೇರೆಯವರನ್ನ ಮದುವೆ ಆದರೆ ನಾನು ಸುಖವಾಗಿರಬಹುದೇ? ನನ್ನನ್ನು ಮದುವೆ ಆಗಲು ಅವರು ಒಪ್ಪಬಹುದೇ? ನಾನು ಅವರನ್ನು ಮದುವೆ ಆದರೆ ತಪ್ಪೆ? ಏನೇ ಆಗಲಿ, ಹೇಗಾದರೂ ಮಾಡಿ ಅವರನ್ನು ಕೇಳಲೇಬೇಕು, ಅವರನ್ನು ಒಪ್ಪಿಸಲೇಬೇಕು. ಶೋಭಾ, ಅಪ್ಪಾಜಿಯವರು ಹಣ ತೆಗೆದುಕೊಂಡು ಬಂದರೇನಮ್ಮ? ಇನ್ನೂ ಇಲ್ಲ, ಈಗ ತಾನೇ ಹೋಗಿದ್ದಾರೆ. ಅಂದ ಹಾಗೆ ನಿಮಗೆ ಮನೆಯಲ್ಲಿ ಇರುವುದಾಗಿ ಹೇಳಿದ್ದಾರೆ, ಎಲ್ಲಿಯೂ ಹೋಗಬೇಡಿ. ಸರಿ ಅಮ್ಮ, ನನಗೆ ತುಂಬ ಹಸಿವೆ ಆಗಿದೆ, ಬೇಗ ಊಟ ಬಡಿಸಬಾರಮ್ಮ. ಶೋಭಾ, ಏಕೋ ನನ್ನ ಮುಖವನ್ನೇ ನೋಡಿಕೊಂಡು ನಿಂತು ಬಿಟ್ಟಿಲ್ಲ. ನನ್ನ ಮುಖದಲ್ಲಿ ಏನಾದರೂ ಸ್ವರ್ಗ ಲೋಕ ಕಾಣ್ತಾ ಇದೆ ಆನಂದ್. ಹೌದೇನು? ನಿಜವಾಗಿಯೂ ನೀನು ಅದೃಷ್ಟವಂತಳಮ್ಮ. ಈ ಭೂಲೋಕದಲ್ಲಿ ನಿಂತು ಜೀವಂತ ಸ್ವರ್ಗಲೋಕ ಕಾಣಬೇಕೆಂದರೆ ಸಾಮಾನ್ಯವೇನು? ಈ ಸಂತೋಷದಲ್ಲಿ ನನ್ನನ್ನು ಉಪವಾಸ ಹಾಕಬೇಡ, ಬೇಗ ಊಟ ಬಡಿಸಬಾರಮ್ಮ. ಆನಂದ್, 1 ನಿಮಿಷ. ನಿಮಗೊಂದು ವಿಷಯ ತಿಳಿಸಬೇಕು ಅಂತ ಬಹಳ ದಿನದಿಂದಲೂ ಸಮಯ ಕಾಯ್ತಾ ಇದ್ದೆ. ಇಂದು ಅದನ್ನು ಕೇಳುವ ಸಹನೆ ನಿಮಗಿದ್ದರೆ ಅದನ್ನು ತಿಳಿಸುವೆ. ತಂಗಿ, ವಿಷಯದಲ್ಲಡಗಿದ ಸಮಸ್ಯೆ ಎಷ್ಟೇ ರಹಸ್ಯವಾಗಿದ್ದರೂ ಅದಕ್ಕೊಂದು ಸೂಕ್ತ ಪರಿಹಾರ ಹುಡುಕುವಲ್ಲಿ ವಿನಾಕಾರಣ ವೇಳೆಗಳೆಯಬಾರದು. ಅದೇನು ಹೇಳಮ್ಮ? ಆನಂದ್, ಬಹುದಿನದ ನನ್ನ ಬಯಕೆ ನಿಮ್ಮ ಮುಂದೆ ಹೇಳಬೇಕೆಂದು ನಿರ್ಧಾರ ಮಾಡಿರುವೆ. ನೀವು ಈಡೇರಿಸುವುದಾಗಿ ಭರವಸೆ ಕೊಟ್ಟರೆ ವಿಷಯವನ್ನು ಬಿಚ್ಚಿ ಹೇಳುವೆ. ಹುಚ್ಚಿ, ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲವೇ ತಂಗಿ? ಇದುವರೆಗೆ ನೀನು ಕೇಳಿಲ್ಲ, ಆದರೆ ಇಂದು ನೀ ಕೇಳುವ ಆ ಬಯಕೆ ನನ್ನಿಂದ ನಡೆಸಿಕೊಳ್ಳಲು ಯೋಗ್ಯವಾಗಿದ್ದರೆ ಅದುವೇ ನನ್ನ ಭಾಗ್ಯ. ಅದೇನೆಂದು ನಿಸ್ಸಂಕೋಚವಾಗಿ ಕೇಳಮ್ಮ. ನಿಸ್ಸಂಕೋಚವಾಗಿ ಕೇಳಬೇಕು ಎಂದರೆ ತಂಗಿ ಎಂಬ ನಿಮ್ಮ ನುಡಿ ನನ್ನನ್ನು ಸಂಕೋಚದ ಅಡಿಯಲ್ಲಿ ಸಿಲುಕಿಸಿದೆ. ನೋಡಿ ಆನಂದ್, ಇನ್ನು ಮುಂದೆ ನೀವು ನನ್ನನ್ನು ಪ್ರೀತಿಯಿಂದ ಬರೀ ಶೋಭಾ ಅಂತ ಕರೆದ್ರೆ ಸಾಕು. ಯಾಕಮ್ಮ, ಏನಾಯ್ತು ನಿನಗೆ?
ನಾನು ನಿನ್ನ ಸಹೋದರನಾಗಲು ಸಮರ್ಥನಿಲ್ಲವೇ? ಅಥವಾ ನನ್ನ ನಡವಳಿಕೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತೆ? ತಂಗಿ ಎಂಬ ಭಾವನೆಯಿಂದ ನಾನೇನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸಿಬಿಡಮ್ಮ. ಎಚ್ಚರ ತಪ್ಪಿ ನಡೆಯದ ನಿಮ್ಮ ನಡವಳಿಕೆಯಲ್ಲಿ ಏನು ಹೆಚ್ಚು ಕಡಿಮೆ ಆಗಲು ಸಾಧ್ಯವಿಲ್ಲ ಆನಂದ್. ಆದರೆ ನನ್ನ ಮೇಲಿರುವ ನಿಮ್ಮ ಪ್ರೀತಿಯ ಭಾವನೆಯನ್ನ ಬದಲಾಯಿಸುವ ಸಮಯ ಬಂದರೆ ಆಗ ನೀವೇನು ಮಾಡುವಿರಿ? ಶೋಭಾ, ಪ್ರೀತಿ ಪ್ರೇಮದ ಬೆಲೆ ಒಂದೇ, ಬಳಸುವ ರೀತಿಗಳು ಮಾತ್ರ ಬೇರೆ ಬೇರೆ ಆಗಿರುತ್ತವೆ. ಶಾಶ್ವತ ಬೆಲೆ ಬರಬೇಕಾದರೆ ಬದಲಾವಣೆ ಮಾಡಬಾರ್ದಮ್ಮ. ಬದಲಾಯಿಸುವುದರಿಂದ ಒಲವಿನ ಬೆಲೆ ಕುಗ್ಗುತ್ತದೆ. ತಂಗಿ, ಸಂಕೋಚದ ಸುಳಿಯಲ್ಲಿ ಸಿಕ್ಕಿರುವ ನಿನಗೆ ಸೂಕ್ತ ಸಲಹೆ ನೀಡುವೆ ಎಂದು ನಾನು ಭರವಸೆ ನೀಡುವೆ. ಅದೇನು ಹೇಳು? ಆನಂದ್, ವಚನವಿತ್ತ ಮೇಲೆ ಖಂಡಿತವಾಗಿಯೂ ನನ್ನ ಆಸೆಯನ್ನು ಈಡೇರಿಸುವಿರಿ ತಾನೆ? ಇಲ್ಲ ಆನಂದ್, ನೀವು ಮಾತನ್ನ ಈಡೇರಿಸುವುದಿಲ್ಲ. ಇದಕ್ಕೆ ನಿಮ್ಮ ಮಾತಿನ ಅರ್ಥವೇ ಸಾಕ್ಷಿ. ನೋಡಮ್ಮ, ಆ ನಿನ್ನ ಬಯಕೆಯನ್ನು ಹೇಳದೆ ಹಾಗೆ ಮುಚ್ಚಿಟ್ಟುಕೊಂಡರೆ ಬಾಳಿನಲ್ಲಿ ನೀನು ಸುಖದಿಂದ ಬಹುದೂರವಿರಬೇಕಾಗುತ್ತದೆ. ಅದಕ್ಕಾಗಿ ಮನದಲ್ಲಿಟ್ಟುಕೊಂಡು ಕರಗೋಬೇಡ. ನಾನು ಅದನ್ನು ನಡೆಸಿಕೊಡುವೆ ಎಂದು ನಿನಗೆ ಭರವಸೆ ನೀಡುವೆ. ಇದು ಅದೇನು? ಆನಂದ್, ನಾನು ಸುಖದಿಂದ ದೂರವಿರಬಾರ್ದು ಎನ್ನುವ ಬಯಕೆ ನಿಮಗಿದ್ದರೆ ಸಂತೋಷವಾಗಿ ಈ ಸನ್ನಿಧಿಯ ಬಾಳಿಗೆ ನನ್ನನ್ನು ಸತಿ ಎಂದು ಸ್ವೀಕರಿಸುವ. ಹೌದು, ಈ ಪ್ರಪಂಚದಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೋ ನಾನು ಮದುವೆ ಆಗಲಾರೆ. ನಾನೇನಾದ್ರೂ ಮದುವೆಯಾಗುವಂತಿದ್ದರೆ ಅದು ನಿಮ್ಮ ಜೊತೆಯಲ್ಲಿ. ಶೋಭಾ, ಛೇ, ಶೋಭಾ, ಸತ್ಯ ಧರ್ಮದಿಂದ ಸಾಗಿದ ನನ್ನ ಸಾತ್ವಿಕ ಜೀವನ ನಿನ್ನ ಸ್ವಾರ್ಥ ಬದುಕಿಗಾಗಿ ಬಲಿ ತೆಗೆದುಕೊಳ್ಳುವೆ ಎಂದು ನಾನು ಊಹಿಸಲಿಲ್ಲ. ನನ್ನ ಮಾತಿನ ಅರ್ಥದಿಂದ ನಿನ್ನ ಬಯಕೆ ಈಡೇರಿಸುವ ಶಕ್ತಿ ನನ್ನಲ್ಲಿಲ್ಲ ಎಂದು ನೀನು ತಿಳಿದುಕೊಂಡೆ. ಆದರೆ ನಾನು ನಿನ್ನ ಬಯಕೆ ತಿಳಿದುಕೊಳ್ಳಲಾಗದೆ ಕೇಳಬೇಕೆಂಬ ಆತುರದಿಂದ ನನ್ನ ಅರಿವಿಗೂ ಆಸ್ಪದ ಕೊಡದೆ ನಿನಗೆ ವಚನ ಕೊಟ್ಟು ಹುಚ್ಚನಾದೆ. ಶೋಭಾ, ಹುಚ್ಚನಾದೆ. ದಯವಿಟ್ಟು ನಿನ್ನ ಅರಿವಿನ ಹೊರಗಲ್ಲಿಗೆ ನನ್ನ ಧರ್ಮವನ್ನು ತಿಕ್ಕಿ ಒಂದು ನಿರ್ಧಾರಕ್ಕೆ ಬಾರಮ್ಮ. ಆನಂದ್, ನನ್ನ ತೀರ್ಮಾನದಲ್ಲಿ ತಪ್ಪೇನಿದೆ ಆನಂದ್? ನನ್ನ ಅಂತರಾತ್ಮವನ್ನ ಅರಿಯದೆ ಇಲ್ಲಿಯವರೆಗೂ ನನ್ನನ್ನು ತಂಗಿ ಎಂದು ಅರ್ತಿದ್ದೀರಿ. ಈಗ ನೀವು ನನ್ನನ್ನು ಮದುವೆ ಆಗೋದ್ರಲ್ಲಿ ತಪ್ಪೇನಿದೆ ಆನಂದ್? ನಿನ್ನಿಂದ ಈ ಹೆಣ್ಣಿನ ಬಾಳಿಗೆ ಭಾಗ್ಯೋದಯದ ಬೆಳಕಾಗುವಾಗ ಅದನ್ನು ನಿರಾಕರಿಸುವುದು ಸರಿಯೇ? ಶೋಭಾ, ಜೀವನ ನಿಮ್ಮ ಸನ್ನಿಧಿಯಲ್ಲಿ ಬಾಳಬೇಕೆಂಬ ನನ್ನ ಆಸೆಯನ್ನ ನಿರಾಸೆ ಮಾಡಬೇಡಿ ಆನಂದ್, ನಿರಾಸೆ ಮಾಡಬೇಡಿ. ಶೋಭಾ, ಜೀವನ ಹಣೆ ಬರದಲ್ಲಿ ಇದ್ದಂತೆ ನಡೆಯುತ್ತದೆ ಹೊರತು ನಾವು ಆಸೆ ಪಟ್ಟಂತೆ ಅಲ್ಲಮ್ಮ. ದುರಾಸೆಗೆ ಬಲಿಯಾದ ನಿನಗೆ ನಿರಾಸೆಯಿಂದ ನಿಜವಾದ ಬದುಕನ್ನು ಕೊಳ್ಳುವ ಒಂದು ಅವಕಾಶ ಮಾಡಿಕೊಡುವೆ. ಶೋಭಾ, ನಿನಗೆ ನನ್ನ ಮೇಲೆ ನಿಜವಾದ ಪ್ರೀತಿ ಇದ್ದರೆ ಈ ಸಮಾಜದಲ್ಲಿ ಶ್ರೇಷ್ಠತೆಯಿಂದ ಬಾಳಲಿ ಎಂದು ಆಶಿಸುವುದೇ. ಆದರೆ ನನಗೆ ಮಗನ ಸ್ಥಾನ ನೀಡಿದ ಆ ನನ್ನ ಮಹಾತ್ಮಕನಿಗೆ ನಾನು ಸದಾ ಮಗನಾಗಿರಲು ಒಂದು ಅವಕಾಶ ಮಾಡಿಕೊಡಮ್ಮ. ಈ ಒಡ ಹುಟ್ಟಿದ ಮಗನೆಂದು ತಿಳಿದು ಜೋಪಾನ ಮಾಡಿದ ಆ ನನ್ನ ದೇವರಿಗೆ ನಾನು ದ್ರೋಹವೆಸಗಲಾರೆನಮ್ಮ, ದ್ರೋಹವೆಸಗಲಾರೆ. ದ್ರೋಹವೆಸಗುವುದಕ್ಕೆ ನೀವೇನು ನನಗೆ ಮೋಸ ಮಾಡುತ್ತಿಲ್ಲ, ನನ್ನನ್ನು ಬಲಾತ್ಕಾರವನ್ನಾಗಿಯೂ ಮಾಡಿಲ್ಲ ಅಂದಾಗ ಮಾತೇಕೆ ಆನಂದ್? ನಾನೇನು ನನ್ನ ಮನಸ್ಸು ಬಿಚ್ಚಿ ಬೇಡುತ್ತಿರುವಾಗ ಆ ವಿಚಾರ ಬೇಕೆ ಆನಂದ್? ಗುರುಪತ್ನಿಯ ಆಸೆಯನ್ನು ಈಡೇರಿಸಲು ಹೋದ ಚಂದ್ರ ಆ ಋಷಿಯ ಶಾಪಕ್ಕೆ ಬಲಿಯಾಗಿ ತನ್ನ 14 ಕಲೆಯನ್ನು ಕಳೆದುಕೊಂಡು ಕಳಾಹೀನನಾಗಲಿಲ್ಲವೇನಮ್ಮ? ಅಣ್ಣ ತಂಗಿಯರಿಲ್ಲದ ಈ ಪರದೇಶವನ್ನು ಪಾಲನೆ ಮಾಡಿದ ಆ ಪಾಲಕನೇ ನನಗೆ ತಂದೆ ತಾಯಿ. ನೀವೇ ಅಣ್ಣ ತಂಗಿಯರಾಗಿರುವಾಗ ನಿಮ್ಮ ದಾಂಪತ್ಯ ಜೀವನದ ಸುಖ ಸಂಭ್ರಮವನ್ನು ಕಾಣಬೇಕೆಂಬ ಹಂಬಲ ನನಗಿಲ್ಲವೇ ತಂಗಿ? ನಿನ್ನ ಮಕ್ಕಳಿಂದ ಮಾವ ಎನಿಸಿಕೊಳ್ಳಬೇಕಾದ ನಾನು ನಿನಗೆ ಜನ್ಮವಿತ್ತ ತಂದೆ ನನ್ನಿಂದ, ಅದು ನನ್ನಿಂದ ಮಾವ ಎನಿಸಿಕೊಳ್ಳಬೇಕೆ? ಹೇಳು ಶೋಭಾ, ನೀನೇ ಹೇಳು. ಆನಂದ್, ಈ
ನನ್ನ ಅಚಲವಾದ ನಿರ್ಧಾರಕ್ಕೆ ನಿಲುಕದ ಯೋಚನೆಯನ್ನ ಮಾಡಬೇಡಿ ಆನಂದ್. ನೀವು ಒಪ್ಪಿದ್ಯಾದ್ರೆ ಅಪ್ಪಾಜಿಯವರ ಆಶೀರ್ವಾದ ಪಡೆದು ಆದರ್ಶ ದಂಪತಿಗಳಾಗೋಣ. ಶೋಭಾ, ಅಂದು ಅಪ್ಪಾಜಿಯವರು ಶೋಭಾಳನ್ನು ಮದುವೆಗೆ ಒಪ್ಪಿಸೋ ಭಾರ ನಿನ್ನದೇ ಎಂದು ಹೇಳಿದರೆ ವಿನ ನೀನೇ ಒರೆಸಿ ಎಂದು ಏಕೆ ಹೇಳಿಲ್ಲ? ಮಗಳನ್ನು ಕೊಟ್ಟು ಮದುವೆ ಮಾಡಬೇಕೆಂದು ಅವರು ನನ್ನನ್ನು ಬೆಳೆಸಲಿಲ್ಲ. ಈ ಸಮಾಜದಲ್ಲಿ ಮನುಷ್ಯನಾಗಿ ಮಾನವೀಯತೆಯಿಂದ ಬಾಳಲಿ ಎಂದು ಬೆಳೆಸಿರುವಾಗ ನಾವು ಅನ್ಯತಾ ಭಾವಿಸಬಾರ್ದಮ್ಮ. ಶೋಭಾ, ಈ ತುಂಬಿದ ಮೋಜಿನ ಮನಸ್ತಾಪದ ಮುಳ್ಳು ನಮ್ಮ ಮನಕ್ಕೆ ನಾಟದ ಹಾಗೆ ನಾವು ನಡೆದುಕೊಳ್ಳಬೇಕಾದರೆ ನೀನು ನಿನ್ನ ಮನದಿಚ್ಛೆಯನ್ನು ಬದಲಾಯಿಸಲೇಬೇಕು. ಇಲ್ಲ, ಸಾಧ್ಯವಿಲ್ಲ ಆನಂದ್, ಸಾಧ್ಯವಿಲ್ಲ. ನಿಮ್ಮಂತಹ ಕರುಣಾಮೂರ್ತಿಯ ಮಾತಿನಲ್ಲಿ ಬುದ್ಧಿ ಹೇಳಿ ಪ್ರೀತಿ ಉಳಿಸುವ ಪತಿಯಾದರೆ ನನಗೆ ಬೇರೇನು ಬೇಕಾಗಿಲ್ಲ ಆನಂದ್. ದಯವಿಟ್ಟು ನನಗೆ ಸತ್ಯಸ್ಥಾನ ನೀಡು ಆನಂದ್, ಸತ್ಯಸ್ಥಾನ ನೀಡು. ಅಯ್ಯೋ ವಿಧಿ, ಪರಿಶುದ್ಧ ಆದರ್ಶ ಜೀವಿಯಾಗಿ ಬಾಳಬೇಕೆಂದು ಪ್ರಯತ್ನಿಸುವಾಗಲೇ ಪರೀಕ್ಷೆ ಪ್ರಾರಂಭವಾಯಿತು. ನಾನಿವಳ ಅಸಮಾಧಾನದ ಹಸಿವೆನ್ನಿಂಗಿಸಲು ಸತಿ ಎಂದು ಸ್ವೀಕರಿಸಲಿ? ಇಲ್ಲ ಇಲ್ಲ, ನನ್ನ ಪ್ರಾಣ ಹೋದರೂ ಪ್ರಾಮಾಣಿಕತನವನ್ನು ಕಳೆದುಕೊಳ್ಳಲಾರೆ. ಆನಂದ್, ನಿನ್ನ ಮಹತ್ವಾಕಾಂಕ್ಷೆಯ ಗುರಿಯಲ್ಲಿ ನನ್ನ ಮನ ನೋಯಿಸುವ ಮೊದಲನೇ ಅಂಕಕ್ಕೆ ಪರದೆ ಎಳೆದು ಸತಿ ಎಂದು ಆನಂದದಿಂದ ಅಪ್ಪಿ ಇಲ್ಲಿಯವರೆಗೂ ಕಳೆಗೊಂದಿದ ಈ ನಿನ್ನ ಮುಖದಲ್ಲಿ ಕಮಲದ ಕಾಂತಿಯನ್ನು ಅರಳಿಸುವ ಆನಂದ್. ಶೋಭಾ, ಸೂರ್ಯನ ಆಗಮನದಿಂದ ಆನಂದಗೊಂಡು ಅರಳಿದ ಕಮಲ ಹೂವು ಸೂರ್ಯಾಸ್ತ ನಂತರ ಅದೇ ಕಳೆಗುಂದಿದ ಹೂ ಕಂಡ ಚಂದ್ರ ಕರುಣದೋರಿ ಕೆಂಡದುಂಡೆಯನ್ನು ಕಾರಲಾರನು. ಅನುಭವದ ವ್ಯತೆಗೆ ಕಲ್ಪನೆಯ ಸುಖ ಕಾಳಸರ್ಪವಾಗಿ ಕಟ್ಟುವುದು. ಬಯಸದೆ ಬಂದ ಭೋಗ ಅನುಭವಿಸುತ್ತಿರುವ ವ್ಯತೆಗೆ ದಿವ್ಯ ಔಷಧಿಯಮ್ಮ. ಆನಂದ್, ಬಾಲ್ಯದಿಂದಲೂ ಬೆಳೆದು ಬಂದ ಈ ನಮ್ಮ ಅನುಬಂಧ ಈಗ ಅನುರಾಗದಲ್ಲಿ ಮೂಡಿದೆ. ಆ ಅನುರಾಗ ಮುಂದಿನ ನಮ್ಮ ದಾರಿ ದೀಪಕ್ಕೆ ನಾಂದಿಯಾಗಲಿ. ನೋಡು, ಬಹುದಿನದಿಂದ ಬೆಳೆದು ಬಂದ ಈ ನನ್ನ ಆಸೆಯನ್ನ ನಿರಾಸೆ ಎಂಬ ಬೆಂಕಿಯಲ್ಲಿ ಬೇಯಿಸಬೇಡಿ ಆನಂದ್, ಬೇಯಿಸಬೇಡಿ. ಈ ನನ್ನ ಹೃದಯದ ತುಂಬ ನೀವೇ ತುಂಬಿರುವಾಗ ಬೇರೆಯವರನ್ನ ಮದುವೆಯಾಗಿ ಸಂಸಾರ ಮಾಡಲು ನನ್ನ ಮನಸ್ಸು ಒಪ್ಪಲಾರದು ಆನಂದ್, ನನ್ನ ಮನಸ್ಸು ಒಪ್ಪಲಾರದು. ಶೋಭಾ, ಒಡ ಹುಟ್ಟಿದವಳು ಮಾತ್ರ ಸಹೋದರಿ ಎಂದು ತಿಳಿದಿರುವ ಈ ಸಮಾಜಕ್ಕೆ ನಾನು ನಿನ್ನನ್ನು ಸಹೋದರಿಯನ್ನಾಗಿ ಸ್ವೀಕರಿಸಿ ಆದರ್ಶ ಅಣ್ಣ ತಂಗಿಯರಾಗಿ ಬಾಳಿ ನೀತಿ ನಿದರ್ಶನಗಳನ್ನು ನೀಡಬೇಕೆಂಬುದೇ ನನ್ನ ಆಸೆ. ಆದರೆ ನೀನು ನಿನ್ನ ಮನದ ಆಳದಲ್ಲಿ ನನಗರಿವಾಗದಂತಹ ಬಯಕೆನಿಟ್ಟುಕೊಂಡು ನನ್ನನ್ನು ಧರ್ಮ ಸಂಕಟಕ್ಕೆ ಸಿಲುಕಿಸಿ ನೀನು ಸಂತೋಷ ಪಡುವೆಯಾ? ಅಲ್ಲದೆ ಅಣ್ಣ ಅಪ್ಪಂದಿರ ಪ್ರೀತಿ ವಾತ್ಸಲ್ಯದಿಂದ ದೂರ ಆಗಬೇಕೆಂದಿರುವೆಯಾ? ಹೇಳು. ಈ ದೈವಕ್ಕೆ ನೀವು ದೇವರಾದರೆ ಯಾರ ಪ್ರೀತಿ ವಾತ್ಸಲ್ಯ ನನಗೆ ಬೇಕಾಗಿಲ್ಲ. ನಿಮ್ಮ ಸೇವೆಗಾಗಿ ಈ ಸಮಾಜದಿಂದ ದೂರವಿರಲು ನಾನು ಸಿದ್ಧಳಿದ್ದೇನೆ. ನಮ್ಮ ದಾಂಪತ್ಯದಲ್ಲಿ ಏನೇ ಕಷ್ಟ ಬಂದರೂ ನಾನು ಎದುರಿಸುತ್ತೇನೆ ಆನಂದ್. ಪ್ರಾಯದ ಪ್ರಾರಂಭದಲ್ಲಿ ರಸಿಕತೆಯ ರುಚಿಯಾಗಿ ಅಕ್ಷತೆಯ ಆಶೀರ್ವಾದ ಮರೆತರೆ ಬಾಳಿನ ರಕ್ಷಣೆ ಭದ್ರವಾಗದು ಶೋಭಾಗ. ಕಷ್ಟ ಬಂದಾಗ ಸಹಿಸುವ ಶಕ್ತಿ ನಮ್ಮಲ್ಲಿರಬೇಕೆ ಹೊರತು ಸಹಿಸುವೆ ಎಂದು ಅದನ್ನು ಬರಮಾಡಿಕೊಳ್ಳುವ ಸಾಹಸವಿರಬಾರ್ದಮ್ಮ, ಸಾಹಸವಿರಬಾರ್ದು. ಬೇಡಿ ಆನಂದ್, ದಯವಿಟ್ಟು ಈ ನನ್ನ ತನು ಮನಗಳು ನಿಮಗಾಗಿ ನಿಮ್ಮ ಸೇವೆಗಾಗಿ ಕಾದಿರುವಾಗ ನಾನು ಯಾವ ರೂಪದಲ್ಲಿ ಇವುಗಳಿಗೆ ಹೇಳಿ ಸಂತೈಸಲಿ ಆನಂದ್, ಸಂತೈಸಲಿ. ಈ ನಿಮ್ಮ ಬಾಳು ಸನ್ನಿಧಿಯಲ್ಲಿ ಸತಿಯಾಗಬೇಕು ಅಂತ ನನ್ನ ಮನಸ್ಸು ಅರಚುತ್ತಿದೆ ಆನಂದ್. ದಯವಿಟ್ಟು ನಿರಾಕರಿಸಬೇಡಿ ಆನಂದ್, ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆ. ಹೊಸ ಬಾಳಿನ ಹರ್ಷ ಸಸಿ ಹೊರ ಬೀಳುವ ಮುನ್ನ ವಿಧಿ ಎಂಬ ಹುಳುವಿನ ಬಾಯಿಗೆ ಸಿಲುಕಿ ನಾಶವಾಗಬಾರದೆಂದು ನಾನಾಸೆ ಪಟ್ಟೆ. ಆದರೆ
ನಿನ್ನ ಆತ್ಮ ತೃಪ್ತಿಗೆ ನನ್ನ ವೇದನೆಯೇ ಸಮೃದ್ಧಿ ಆಹಾರವೆಂದಾಗ ಅನಿವಾರ್ಯ ನಾನು ನಿನಗೆ ತೃಪ್ತಿ ಪಡಿಸಲೇಬೇಕು. ಹಾಗಾದ್ರೆ ನಾನು ನಿನ್ನನ್ನು ಸತಿಯೆಂದು ಸ್ವೀಕರಿಸಿ ಮುಳ್ಳಿನ ಮಾಲೆ ಹಾಕಲಿ, ಅಥವಾ ಸಹೋದರಿ ಎಂದು ಮನವೊಪ್ಪಿ ಮುತ್ತಿನ ಮಾಲೆ ಹಾಕಲಿ? ಹೇಳು ಶೋಭಾ, ನೀನೇ ಹೇಳು. ಆದರೆ ನಿರ್ಣಯ ನೀಡುವ ಮುನ್ನ ನಿನಗೊಂದು ಮಾತು ಹೇಳುವೆ. ಮುತ್ತಿನ ಮಾಲೆ ಹಾಕುವ ಭಾಗ್ಯ ನನಗೆ ಒದಗಿಸಿಕೊಟ್ಟರೆ ನಾನು ನೆಮ್ಮದಿಯಿಂದ ಬದುಕಬಲ್ಲೆ. ನನ್ನ ನೆಮ್ಮದಿ ನಿನ್ನ ನಿರ್ಣಯದಲ್ಲಿದೆ. ದಯವಿಟ್ಟು ನಿಧಾನವಾಗಿ ವಿಚಾರಿಸಿ ಒಂದು ನಿರ್ಧಾರಕ್ಕೆ ಬಾರಮ್ಮ, ನಾನಿನ್ನು ಬರುತ್ತೇನೆ. ಅಣ್ಣ, ನಿಲ್ಲು ಅಣ್ಣ, ನಿಲ್ಲು. ಎಲ್ಲಿಗೆ ಹೋಗುತ್ತಿರುವೆ ನೀನು? ಮುತ್ತಿನ ಮಾಲೆಯನ್ನು ಹಾಕಬೇಕಾದ ಏನಿನ ಕರಗಳಿಗೆ ಮುಳ್ಳಿನ ಮಾಲೆಯನ್ನು ಹಿಡಿಸಲು ನನ್ನ ಮನ ಒಪ್ಪಲಾರದು. ಅದು ನನ್ನ ಕೊರಳಿಗೆ ಶೋಭಿಸಲಾರದು. ಪಾಪ ಕೂಪದಲ್ಲಿ ಜಾರುತ್ತಿದ್ದ ಈ ನನ್ನ ಮನಸ್ಸಿಗೆ ವಿವೇಕ ಎಂಬ ತಿಳಿ ನೀರಿನ ಸಿಂಚನ ಮಾಡಿ ನನ್ನ ಮನಸ್ಸನ್ನೇ ಪರಿವರ್ತನೆ ಮಾಡಿದೆ ನೀನು. ಆದರೆ ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ಅನೇಕ ನೋವನ್ನುಂಟು ಮಾಡಿಬಿಟ್ಟೆ ಅಣ್ಣ. ನನ್ನನ್ನು ಕ್ಷಮಿಸು ಅಣ್ಣ, ನನ್ನನ್ನು ಕ್ಷಮಿಸು. ಕ್ಷಮಿಸುವಂತ ಕೀಳು ವರ್ತನೆ ನೀನೇನೂ ಮಾಡಿಲ್ಲವಮ್ಮ. ನಿನ್ನ ಬೇಡಿಕೆಯಿಂದ ನನಗೆ ಯಾವ ನೋವು ಆಗಿಲ್ಲ. ನಿನ್ನ ನಿರಾಳವಾದ ಆತ್ಮದ ಆಳದಲ್ಲಿ ನನ್ನ ಆದರ್ಶತೆಯ ಬದುಕನ್ನು ಬೆರೆಸಿ ನೆಮ್ಮದಿಯ ದಿವ್ಯ ಜ್ಯೋತಿಯನ್ನೇ ಬೆಳಗಿಸಿದೆ. ತಂಗಿ, ಅಣ್ಣ ಎಂದು ಕರೆದ ಈ ನಿನ್ನ ಅಮೃತವಾಣಿ ನನ್ನ ರಕ್ತದ ಅಣುವಿನಲ್ಲೂ ಬೆರೆತು ಉಲ್ಲಾಸ ಉನ್ಮಾನದಿಂದ ನನ್ನನ್ನು ನಾನೇ ಮರೆತೆ. ಶೋಭಾ, ಯಾಕಮ್ಮ ಕಣ್ಣಲ್ಲಿ ನೀರು? ನನ್ನಿಂದ ನಿನಗೇನಾದರೂ? ನಿನಗಾದ ಆನಂದವನ್ನು ಕಂಡು ಈ ನನ್ನ ಕಂಗಳು ಹರುಷದ ಪನ್ನೀರನ್ನೇ ಸುರಿಸುತ್ತಿವೆ ಅಣ್ಣ, ಹರುಷದ ಪನ್ನೀರನ್ನೇ ಸುರಿಸುತ್ತಿವೆ. ನೋಡಿದೆಯಾ ತಂಗಿ, ಇದಕ್ಕಿಂತ ಮುಂಚೆ ದುಃಖದ ಹಸಿರುವಾಗಿದ್ದ ಇವೇ ಹನಿಗಳು ಈಗ ಆನಂದ ಬಾಷ್ಪಗಳಾಗಿ ಸಂತಸ ಸೂಸುತ್ತಿವೆ. ಅರಿವಿನಲ್ಲೂ ಅದ್ಭುತ ಶಕ್ತಿ ಅಡಕವಾಗಿದೆಯಮ್ಮ. ಅಣ್ಣ, ನಿನ್ನಂಥ ಅಣ್ಣನನ್ನು ಪಡೆದ ನಿಜಕ್ಕೂ ನಾನೇ ಪವಿತ್ರಳು. ಜನ್ಮಾಂತರದವರೆಗೂ ತಂಗಿ ಎಂಬ ಮುತ್ತಿನ ಮಾಲೆಯನ್ನ ನನ್ನ ಮನಕ್ಕೆ ಅರ್ಪಿಸಿ ಸಹೋದರಿ ಎನ್ನುವ ಸ್ಥಾನಕ್ಕೆ ನನ್ನನ್ನು ಸಮರ್ಥವನ್ನಾಗಿ ಮಾಡಿದೆ ಅಣ್ಣ, ನನ್ನನ್ನು ಸಮರ್ಥವನ್ನಾಗಿ ಮಾಡಿದೆ. ಇದೇನಣ್ಣ, ಯಾರಿಂದ ಬಂದಿದೆ? ಡಾಕ್ಟರ್ ವಿಜಯನಿಂದ. ತಂಗಿ, ಅಪಾಯಿಂಟ್ ಆಗಿ ಇದೇ ಊರಿಗೆ ಬರಲಿದ್ದಾನೆ, ಹಿಂದೆ ಬರುವುದಾಗಿ ಬರಿದ್ದಾನೆ. ನಾನು ಅವನ ಸ್ವಾಗತಕ್ಕಾಗಿ ಸ್ಟೇಷನ್ಗೆ ಹೋಗಿ ಬರ್ತೀನಿ. ಅಪ್ಪಾಜಿ ಬಂದ ತಕ್ಷಣ ಈ ವಿಷಯ ತಿಳಿಸಮ್ಮ. ಅಣ್ಣ, ನಿಂತ್ಕೊಳ್ಳೋಣ. ಹೊಟ್ಟೆ ಹಸಿದಿದೆ ಅಂತ ಹೇಳಿದೆ, ಊಟ ಮಾಡದೆ ಹಾಗೆ ಹೋಗ್ಬೇಡ ಅಣ್ಣ. ತಂಗಿ, ಸಂತಸದ ಸುದ್ದಿ ಕೇಳಿದಾಗ ಹಸಿದ ಹೊಟ್ಟೆಗೆ ಅಮೃತ ತಟ್ಟೆ ಕಂಡರೂ ಮುಟ್ಟಲಾರದು. ಮೂಕನಿಗೆ ಮಾತು ಬಂದಾಗ ಕೇಕೆ ಹಾಕಲಾರ, ಕುರುಡನಿಗೆ ಕಣ್ಣು ಬಂದಾಗ ಹೋಗಿ ನೋಡಲಾರ. ಅತ್ಯಾನಂದವಾದಾಗ ಆತ್ಮನನ್ನು ಬಿಟ್ಟು ಊಟ ಮಾಡಲು ನನ್ನ ಮನ ಒಪ್ಪಲಾರದಮ್ಮ. ನಾನು ವಿಜಯನನ್ನು ಕರೆದುಕೊಂಡು ಬಂದೇ ಊಟ ಮಾಡುತ್ತೇನೆ. ನಾನೇನು ಬರ್ತೀನಿ ತಂಗಿ. ಅಪ್ಪಾಜಿ ಬಂದ ತಕ್ಷಣ ಈ ವಿಷಯ ಅಮ್ಮ ಜಗನ್ಮಾತೆ, ಇದೆಂಥ ಪಾಪಕ್ಕೆ ಎಡೆ ಮಾಡಿದ್ದೆ ನನ್ನನ್ನು. ಹೊಟ್ಟೆ ಹಸಿದಿದೆ ಅಂದಾಗ ಊಟ ಮಾಡದೆ ನನ್ನ ಆಸೆ ಆಕಾಂಕ್ಷೆಗಳನ್ನು ಅವರ ಹೊಟ್ಟೆಯಲ್ಲಿ ತುಂಬಿ ಅದೆಷ್ಟು ತಾಪ ಕೊಟ್ಟು ಬಿಟ್ಟೆ ನಾನು. ಯಾವ ಜನ್ಮದಲ್ಲಿ ನನ್ನ ಅಣ್ಣನಾಗಿ ಹುಟ್ಟಿದ್ದರೋ ಏನೋ. ದೇವರಂಥ ಅಣ್ಣನ ಮನಸ್ಸು ನೋಯಿಸಿದ್ದಕ್ಕಾಗಿ ನನ್ನನ್ನು ಕ್ಷಮಿಸಿ ಬಿಡಮ್ಮ, ನನ್ನನ್ನು ಕ್ಷಮಿಸಿ ಬಿಡು.